ಓದೋಕ್ ಮನಸ್ಸು ಬರ್ತಿಲ್ಲ ಅಂದ್ರೆ ಆ ಓದು ಬಹುಶಃ ನಿಮ್ಗೆ ಬೇಕಿಲ್ಲ ಅಂತಾನೆ ಅರ್ಥ. ಬರೀ ಅವರ ಒತ್ತಡಕ್ಕೋಸ್ಕರ ನೀವು ಓದ್ತಿದ್ದೀರಾ? ಯಾರು ನಿಮ್ಗೆ ಇವತ್ತು ಒಂದ್ ರೀತಿ ಸಪೋರ್ಟ್ ಮಾಡ್ತಿದ್ದಾರೋ? ಮನೇಲಿ ಸುಮ್ನೆ ಕೂತ್ಕೋ, ಊಟ ತಿಂಡಿ ಬಗ್ಗೆ ಈಗ ಚಿಂತೆ ಮಾಡ್ಬೇಡ, 1-2 ವರ್ಷ ಕೂತ್ಕೊಂಡು ಎಕ್ಸಾಮ್ ರೆಡಿ ಆಗು ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಆ ತಯಾರಿ ಮಾಡಕ್ಕೆ ನಿಮ್ಗೆ ಇಷ್ಟವೇ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ವ್ಯಕ್ತಿತ್ವ ಇರುತ್ತೆ, ಅವ್ರದ್ದೇ ಮನಸ್ಸು, ಅವ್ರದ್ದೇ ಒಂದು ಬದುಕು ಇರುತ್ತೆ. ಎಲ್ಲರೂ ಒಂದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಏನಿಲ್ಲ. ಈ ವಿಷಯನ ನೇರವಾಗಿ ನಿಮ್ ಅಪ್ಪ ಅಮ್ಮನ ಹತ್ರ ಹೇಳ್ಬಿಡಿ. ಇದು ನಿಮ್ಮ ಜವಾಬ್ದಾರಿ ಕೂಡ, ಅರ್ಥ ಮಾಡ್ಕೊಳ್ಳಿ. ಅವರು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ದುಡ್ಡು ಹಾಕ್ತಿದ್ದಾರೆ. ಮತ್ತೆ ನೀವೇ ಹೇಳಿದ್ರಿ ಅವರು ನಿಮ್ಮ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಹೇಳ್ಬಿಡಿ ನಿಮ್ಮ ಉದ್ದೇಶ ಏನಿದೆ ಅಂತ, ನಿಮ್ ಮನಸ್ಸು ಯಾವ ಕಡೆ ಹೋಗ್ತಿದೆ ಅಂತ. ಇಲ್ಲ ಅಂದ್ರೆ ಅವ್ರಿಗೆ ನೀವು ಮೋಸ ಮಾಡ್ದಂಗೆ ಆಗುತ್ತೆ. ನಾನು ಇದನ್ನ ಹಣದ ದೃಷ್ಟಿಯಿಂದ ಹೇಳ್ತಿದ್ದೀನಿ, ಪ್ರೀತಿ ದೃಷ್ಟಿಯಿಂದ ಹೇಳಿದ್ರು ಇದೇ ಸತ್ಯ. ಅಪ್ಪ ಅಮ್ಮ ಮತ್ತೆ ಮಕ್ಕಳ ಮಧ್ಯೆ ನಿಜವಾಗ್ಲೂ ಪ್ರೀತಿ ಇದ್ರೆ ಅವರು ಒಬ್ರನ್ನೊಬ್ರು ಮನಸ್ಸು ಬಿಚ್ಚಿ ಮಾತಾಡ್ತಾರೋ ಇಲ್ವೋ. ಮಗ ಅಪ್ಪ ಅಮ್ಮನ ಹತ್ರ ತನ್ನ ಸ್ಥಿತಿನೇ ಹೇಳಕ್ಕೆ ಆಗ್ತಿಲ್ಲ ಅಂದ್ರೆ ಅದು ಎಂತ ಸಂಬಂಧ? ಈ ವಿಷಯವನ್ನ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ.